ಅವ್ರ ಮಾರ್ಗದರ್ಶನದಲ್ಲಿ ಮುಂದುವರಿತಾ ಇದ್ದೀನಿ ಅನ್ನೋಂಥ ಮಾತಾಡೋ ಜೊತೆಗೆ ಹೊರಗೆ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡಿದ್ದಾರೆ. ಏನೂ ಇರಲಿ, ಸಿದ್ದರಾಮಯ್ಯನವರ ಈ ಒಂದು ಹೊಸ ರೂಪ ಈ ಸಂದರ್ಭದಲ್ಲಿ ಆಗ್ಬೋದಾ ಅನ್ನೋಂಥ ಪ್ರಶ್ನೆ ಅದೇನೋ ಆಗಲಿ, ಸಂಪುಟ ರಚನೆ ಮುಂದಕ್ಕೆ ಆಗಿದಂಗೆ ಮಾತ್ರ ಅದು ಇನ್ನಷ್ಟು ಕಗ್ಗಂಟಾಗ್ತದೆ ಅಂದ್ರೆ ಮತ್ತೇನಾಗಲಿಕ್ಕಿಲ್ಲ. ಮೋಸ್ಟ್ ಪ್ರಾಬಬ್ಲಿ ಸಾಲ್ವ್ ಆದಂಗೆ ಕಾಣ್ತದೆ. ಯಾಕಂದ್ರೆ ನಾವು ಸಹಜವಾಗಿ ಒಂದಿಷ್ಟು ಬಾಡಿ ಲ್ಯಾಂಗ್ವೇಜ್ ನೋಡಿದಾಗ ಸಿದ್ದರಾಮಯ್ಯನವರು ಖುಷಿಯಿಂದ ಇರುವಂಥದ್ದು ಮತ್ತು ತಮ್ಮದು ಮಾತು ನಡೀತಾ ಇದ್ದಾವೆ ಅನ್ನುವಂಥ ಸಮಾಧಾನ ಅವ್ರಲ್ಲಿ ಕಾಣ್ತಾ ಇದೆ. ಹೀಗಾಗಿ ಮೋಸ್ಟ್ ಪ್ರಾಬಬ್ಲಿ ಬಿ ಜೆ ಪಿಗಿಂತ ಹೆಚ್ಚು ಒಗ್ಗಟ್ಟ ಕಾಂಗ್ರೆಸ್ನಲ್ಲಿ ಇರೋದರಿಂದಾಗೆ ಕೆಲವೊಂದು ಏನೋ ತಪ್ಪುಗಳಾಗಿರ್ಬೋದು, ಬಿಡದಿ ಆಯಿತು ಮತ್ತೇನೋ ಆಯಿತು ಆಗಿರ್ಬೋದು. ಅಂಥದ್ರಲ್ಲಿ ಇದೇ ಸಂದರ್ಭದಲ್ಲಿ ಬರಗಾಲ ಅಂತ ಬಂದಿದ್ದು ಇವೆಲ್ಲ ಕಾರಣಗಳಿಗಾಗಿ ಒಂದಿಷ್ಟು ಕಾಂಗ್ರೆಸ್ ಹಿನ್ನಡೆಗೆ ಅಂತ ಅನ್ನಿಸ್ತಾ ಇದೆ. ಆದರೆ ಮುಂದಿನ ದಿನಗಳಲ್ಲಿ ಡಿ ಕೆ ಶಿ ಅವರು ತೆಗೆದುಕೊಳ್ಳುವಂಥ ನಿರ್ಧಾರಗಳ ಮೇಲೆ ಮತ್ತು ಸಿದ್ದರಾಮಯ್ಯವರು ಯಾವ ರೀತಿಯಾಗಿ ವರ್ತಿಸ್ತಾರೆ ಅನ್ನೋದ್ರ ಮೇಲೆ 2028 ಚುನಾವಣೆಗಳು ನಿಲ್ಲುವಂಥದ್ದು ನೋಡೋಣ, ಕಾದೇನಾಗ್ಬೋದು ಅಂತೇಳಿ. ಒಟ್ಟಾರೆ ಮಾತ್ರ ಈ 2022 ಚುನಾವಣೆ ಕಳೆ ಹೊಡೆದಂಗೆ ಆಗ್ಯದ. ಈಗಾಗಲೇ ವಿಶ್ಲೇಷಣೆ ಸ್ಟಾರ್ಟ್ ಆಗಿದ್ದಾವೆ. ಈಗಿನ ಮಟ್ಟಿಗೆ ಮಾತ್ರ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಒಂದಾದ್ರೆ ಕಾಂಗ್ರೆಸ್ದ ಮುಂದು ಅನ್ನುವಂಥದ್ದು ಮಾತುಗಳು ನಡೀತಾ ಇದ್ದಾವೆ. ನೋಡು ನೀನಾಗ್ಬೋದು, ಮತ್ತಿನ ಬದಲಾವ ಸಾಧ್ಯತೆಗಳಿದ್ದಾವೆ ಅಂತ ಅವರು ಸ್ವತಃ ಹೇಳ್ಕೊಡ್ತಾ ಇದ್ದಾರೆ. ಯಾರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ, ಸರ್ವೆ ಮಾಡಿಸ್ತಾ ಇದ್ದಾರೆ. ಹೀಗಾಗಿ ಇದು ಪೂರ್ಣ ಗ್ಯಾರಂಟಿ ಅಲ್ಲ, ಅಂದರೂ ಸಹಿತ ವಿಶ್ಲೇಷಣೆ ಮಾಡಿದ್ದು ಸುಳ್ಳಲ್ಲ ಅಂತ ಹೇಳ್ತಾ ಇದು ಲೈಕ್ ಆಗಿರ್ಬೋದು. ಲೈಕ್ ಮಾಡಿ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ತಿಳಿಸ್ಬೋದು. H16 ನ್ಯೂಸ್ ಅರ್ಥ ತಲುಪಿದ್ದು ಸತ್ಯದ ಕೈಗಳಲ್ಲಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.